ಸ್ನೇಹಿತರೆ, ಒಮ್ಮೆ ಊಹಿಸ್ಕೊಳ್ಳಿ, ಒಬ್ಬನೇ ಒಬ್ಬ ವ್ಯಕ್ತಿ ಪಾಕ್ ಭೂಪಟವನ್ನ ಸೀಳಿ 2 ತುಂಡು ಮಾಡ್ತಾರೆ. ಬರೋಬ್ಬರಿ 93,000 ಪಾಕ್ ಸೈನಿಕರನ್ನ ನಮ್ಮ ಸೇನೆ ಮುಂದೆ ಮಂಡಿಯೂರಿ ಕೂರುವಂತೆ ಮಾಡ್ತಾರೆ. ಇನ್ನೊಂದ್ ಕಡೆ ಡ್ರ್ಯಾಗನ್ ಚೀನಾದ ಬಾಯಿಗೆ ಬೀಳಬೇಕಾಗಿದ್ದ ಇಡೀ ಸಿಕ್ಕಿಂ ಅನ್ನ, ಆ ದೇಶವನ್ನ, ಸಿಕ್ಕಿಂ ಒಂದು ಪ್ರತ್ಯೇಕ ದೇಶ ತರ ಇತ್ತಲ್ವಾ, ಅದನ್ನ ಒಂದು ಹನಿ ರಕ್ತ ಕೂಡ ಚೆಲ್ಲದೆ ಆರಾಮಾಗಿ ಭಾರತಕ್ಕೆ ಒಂದು ರಾಜ್ಯವನ್ನಾಗಿ ಸೇರಿಸ್ಬಿಡ್ತಾರೆ. ಆದರೆ ಇಷ್ಟೆಲ್ಲ ಮಾಡಿದ ಆ ಭೈರವ ಯಾರು ಅಂತ ಇಂಟರ್ನೆಟ್ನಲ್ಲಿ ಹುಡುಕಿದ್ರೆ ಅವರ 5 ಕ್ಲಿಯರ್ ಫೋಟೋಗಳು ಕೂಡ ನಿಮಗೆ ಸಿಗೋದಿಲ್ಲ. ದೇಶದ ಭೂಪಟವನ್ನೇ ಬದಲಿಸಿದವರು ಮೃತಪಟ್ಟ ಮೇಲೂ ಕೂಡ ಘೋಸ್ಟ್ ಆಗಿನೇ ಉಳಿದು ಬಿಡ್ತಾರೆ. ಇವತ್ತು ನಾವು ಇಂಟರ್ನೆಟ್ ಎರಾ, ಮಾಧ್ಯಮಗಳಿದಾವೆ, ಸೋಷಿಯಲ್ ಮೀಡಿಯಾ ಇದೆ, ಸಾಧಕರನ್ನ ಗುರುತಿಸ್ತೀವಿ. ಅಜಿತ್ ದೋವಲ್ರಂತಹ ಜೇಮ್ಸ್ ಬಾಂಡ್ಗಳನ್ನು ನೋಡಿ ಥ್ರಿಲ್ ಆಗ್ತೀವಿ, ವಾವ್ ಅಂತೀವಿ. ಆದರೆ ಇಂಥ 100 ದೋವಲ್ಗಳಿಗೆ ಬಾಸ್ ಆಗಿದ್ದ ಭಾರತದ ಗುಪ್ತಚರ ಇಲಾಖೆಯನ್ನು ಫ್ರಮ್ ಸ್ಕ್ರ್ಯಾಚ್ ಸ್ವಂತ ಕೈಯಾರೆ ಕಟ್ಟಿದ ಆ ಮಹಾ ಸ್ಪೈ ಗುರು ಯಾರು ಗೊತ್ತಾ? ಅವರೇ ಭಾರತದ ಅತಿ ದೊಡ್ಡ ಮಾಸ್ಟರ್ ಸ್ಪೈ RN ಕಾವ್. ಚೀನಾ ಅಧ್ಯಕ್ಷರ ವಿಮಾನ ಸ್ಫೋಟದ ರಹಸ್ಯವನ್ನು ಭೇದಿಸಿದವರು. ಬಾಂಗ್ಲಾ ಅಧ್ಯಕ್ಷರಿಗೆ ಅಡಿಕೆ ವ್ಯಾಪಾರಿಯಾಗಿ ವೇಷ ಮರೆಸ್ಕೊಂಡು ಹೋಗಿ ಸಾವಿನ ಎಚ್ಚರಿಕೆ ಕೊಟ್ಟು ಬಂದವರು. ಕೇವಲ 2 ಕೋಟಿ ಬಜೆಟ್ನಲ್ಲಿ ಇಡೀ ಜಗತ್ತೇ ಬೆಚ್ಚಿ ಬೀಳುವ ಸ್ಪೈ ನೆಟ್ವರ್ಕ್ ಕಟ್ಟಿ 1970ರ ದಶಕದಲ್ಲಿ ಇಡೀ ಜಗತ್ತಿನ ಟಾಪ್ 5 ಇಂಟೆಲಿಜೆನ್ಸ್ ಬಾಸ್ಗಳಲ್ಲಿ ಒಬ್ಬರಾಗಿ ಮೆರೆದ ಭಾರತದ ರಿಯಲ್ ಹೀರೋ. ಹಾಗಿದ್ರೆ ಯಾರಿವರು ಈ ಸೈಲೆಂಟ್ ಆಪರೇಟರ್? ಹೇಗೆ ಜೀವಿಸಿದ್ರು ಇವರು? ಬನ್ನಿ, ಇವತ್ತಿನ ಲೀಡರ್ ಸರಣಿಯಲ್ಲಿ ಭಾರತದ ಗುಪ್ತಚರ ಇಲಾಖೆಯ ಪಿತಾಮಹ RN ಕಾವ್ ಅವರ ಆ ಟಾಪ್ ಸೀಕ್ರೆಟ್ ಫೈಲ್ಸ್ ಅನ್ನ ಓಪನ್ ಮಾಡ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ನ ಲೀಡರ್ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಹಿತ್ಯ ಓದಿದ್ದ ಹುಡುಗ, ಭಾರತದ ಇಂಟೆಲಿಜೆನ್ಸ್ ಪಿತಾಮಹ. ಸ್ನೇಹಿತರೆ, RN ಕಾವ್ ಅವರ ಪೂರ್ತಿ ಹೆಸರು ರಾಮೇಶ್ವರನಾಥ್ ಕಾವ್. ಹುಟ್ಟಿದ್ದು 1918ರ ಮೇ 10ನೇ ತಾರೀಕು ಅಂದಿನ ಬ್ರಿಟಿಷ್ ಭಾರತದ ಬನಾರಸ್ನಲ್ಲಿ, ಅಂದರೆ ಇಂದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ. ಒಂದು ಕಾಶ್ಮೀರಿ ಪಂಡಿತ್ ಫ್ಯಾಮಿಲಿ ಇವ್ರದ್ದು. ತಂದೆ ದ್ವಾರಿಕಾನಾಥ್ ಕಾವ್ ಒಬ್ಬ ಡೆಪ್ಯೂಟಿ ಕಲೆಕ್ಟರ್ ಆಗಿದ್ರು, ಒಳ್ಳೆ ಸ್ಥಾನದಲ್ಲಿದ್ದರು. ತಾಯಿ ಕ್ಷಮಾ ಕಾವ್. ಆದರೆ ಇಷ್ಟೆಲ್ಲ ಇದ್ರೂ ಕೂಡ RN ಕಾವ್ ಅವರ ಬಾಲ್ಯ ನೀವು ಅನ್ಕೋಬೋದು ಚೆನ್ನಾಗಿತ್ತು ಅಂತ, ಆದರೆ ಅಷ್ಟು ಸುಲಭ ಇರಲಿಲ್ಲ. ಇವರು 5.5 ವರ್ಷದ ಮಗುವಾಗಿದ್ದಾಗಲೇ ಇವರ ತಂದೆ ತೀರ್ಕೊಂಡ್ಬಿಟ್ರು. ಮುಂದೆ ಬೆಳೆದಿದ್ದು, ಓದಿದ್ದು ಎಲ್ಲವೂ ಕೂಡ ಕಷ್ಟದಲ್ಲೇ. ಮಾವ ತ್ರಿಲೋಕನಾಥ್ ಇವರನ್ನ ಸಾಕಿ ಬೆಳೆಸಿದ್ರು. ಇಲ್ಲಿ ತುಂಬ ಜನಕ್ಕೆ ಸ್ಪೈ ಅಥವಾ ಗುಪ್ತಚರ ಬಾಸ್ ಅಂದ ತಕ್ಷಣ ಇವರು ಜಿಮ್ಗೆ ಹೋಗ್ತಾರೆ, 6 ಪ್ಯಾಕ್ ಇಟ್ಕೊಂಡಿರ್ತಾರೆ, ಗನ್ ಹಿಡಿದು ಫೈಟ್ ಮಾಡ್ತಿರ್ತಾರೆ, ಯಾವಾಗ್ಲೂ ಜೇಮ್ಸ್ ಬಾಂಡ್ ಥರ ಡಿಫೆನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಓದ್ಕೊಂಡಿರ್ತಾರೆ ಅಂತ ನಾವು ಅನ್ಕೋತೀವಿ. ಆದರೆ ಕಾವ್ ಅವರು ಅಭ್ಯಾಸ ಮಾಡಿದ್ದೇನು ಗೊತ್ತಾ? ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಲಿಟ್ರೇಚರ್, ಅಂದರೆ ಇಂಗ್ಲಿಷ್ ಸಾಹಿತ್ಯವನ್ನು. ಆದರೆ ಸಾಹಿತ್ಯದ ಓದು ಇವರನ್ನ ಮನುಷ್ಯರ ಮುಖ ನೋಡಿ ಅವರ ಮನಸ್ಸನ್ನು, ಅವರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳೋ ವಿಚಾರದಲ್ಲಿ ಎಕ್ಸ್ಪರ್ಟ್ ಅನ್ನಾಗಿ ಮಾಡ್ತು. ಇದೇ ಗುಣ ಅವರಿಗೆ ಮುಂದೆ ದೊಡ್ಡ ವರದಾನ ಆಯಿತು. 1940ರಲ್ಲಿ ಇಂಡಿಯನ್ ಪೊಲೀಸ್ ಸೇರಿದ ಕಾವ್ ಸ್ವಾತಂತ್ರ್ಯ ಸಿಕ್ಕ ವರ್ಷ ಅಂದರೆ 1947ರಲ್ಲಿ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋಗೆ IBಗೆ ಎಂಟ್ರಿ ಕೊಟ್ಟರು. ಇವರು ಎಂಥ ಲೆಜೆಂಡ್ ಅಂದರೆ, ಇವತ್ತಿನ ನಮ್ಮ NSA ಅಜಿತ್ ದೋವಲ್ IPS ಮುಗಿಸಿ ಇಂಟೆಲಿಜೆನ್ಸ್ಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ? 1972ನೇ ಇಸ್ವಿಲಿ. ಆ ಟೈಮ್ಗಾಗಲೇ ಕಾವ್ ಇಡೀ ಏಷ್ಯಾದ ಜಿಯೋ ಪಾಲಿಟಿಕ್ಸ್ ಆಟವನ್ನು ತಮ್ಮ ಬೆರಳ ತುದಿಯಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ರು. ಚೈನಾ ಪ್ರಧಾನಿ ವಿಮಾನ ಸ್ಫೋಟ, ತೈವಾನ್ ಏಜೆಂಟ್ ಬೆನ್ನತ್ತಿದ್ದ ಕಾವ್ ಕೇವಲ ಭಾರತದ ಮಟ್ಟಿಗೆ ಮಾತ್ರ ಫೇಮಸ್ ಆಗಿರಲಿಲ್ಲ, ಅವರ ಪವರ್ ಇಡೀ ಜಗತ್ತಿಗೆ ರೀಚ್ ಆಗಿತ್ತು. ದಿನಾಂಕ ಏಪ್ರಿಲ್ 11, 1955. ಏರ್ ಇಂಡಿಯಾದ ಕಾಶ್ಮೀರ್ ಪ್ರಿನ್ಸಸ್ ವಿಮಾನ ಟೇಕ್ ಆಫ್ ಆಗಿತ್ತು. ಬಾಂಬೆಯಿಂದ ಹಾಂಗ್ಕಾಂಗ್ ಮೂಲಕ ಜಕಾರ್ತಾಗೆ ಹೋಗ್ತಾ ಇತ್ತು. ಆದರೆ ಮಧ್ಯದಲ್ಲೇ ಸೌತ್ ಚೈನಾ ಸಮುದ್ರದ ಮೇಲೆ ಹಾರುವಾಗ ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ಬಾಂಬ್ ಬ್ಲಾಸ್ಟ್ ಆಯಿತು. ವಿಮಾನ ಸಮುದ್ರಕ್ಕೆ ಬಿತ್ತು. ಅದರಲ್ಲಿದ್ದ 16 ಜನ ಸುಟ್ಟು ಕರಕಲಾದರು. ಇದು ಸಾಮಾನ್ಯ ವಿಮಾನ ಆಗಿರಲಿಲ್ಲ. ಬಾಂಡುಂಗ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋಕೆ ಸ್ವತಃ ಚೀನಾದ ಪ್ರಧಾನಿ ಶಾವೆನ್ ಲಾಯ್ ಇದೇ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಕಡೆ ಕ್ಷಣದಲ್ಲಿ ವೈದ್ಯಕೀಯ ಕಾರಣ ಕೊಟ್ಟು ಅವರು ತಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರಿಂದ ಪ್ರಾಣ ಉಳಿತು ಅವತ್ತವ್ರದ್ದು. ಚೈನಾ ಪ್ರಧಾನಿಯನ್ನೇ ಮುಗಿಸೋಕೆ ಯತ್ನಿಸಿದ ಈ ಹೈ ಪ್ರೊಫೈಲ್ ಕೇಸ್ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸ್ತು. ಆಗ ಭಾರತದ ಪ್ರಧಾನಿ ನೆಹರು ಈ ಇಂಟರ್ನ್ಯಾಷನಲ್ ಕೇಸ್ನ ತನಿಖೆಗೆ ಕಳಿಸಿದ್ದು ಇದೇ RN ಕಾವ್ ಅವ್ರನ್ನ.
ಬ್ರಿಟನ್ನ MI5 ಮತ್ತು ಚೀನಾದ ಏಜೆನ್ಸಿಗಳೊಂದಿಗೆ ಸೇರಿ ಕಾವ್ ಫೀಲ್ಡ್ಗಿಳಿದ್ರು. ಬರೀ ಬೆರಳೆಣಿಕೆಯ ಕ್ಲೂಗಳನ್ನ ಮುಂದಿಟ್ಕೊಂಡು ತಡಕಾಡೋಕೆ ಶುರು ಮಾಡಿದ್ರು. ಸ್ಫೋಟಕ ಇಟ್ಟಿದ್ದು ಯಾರು ಅಂತ ಬೇರ್ ಸಮೇತ ಕಿತ್ತು ಹೊರ ತೆಗೆದ್ರು. ಆಮೇಲೆ ಆ ವಿಮಾನದ ಕ್ಲೀನರ್ ಆಗಿದ್ದ ಚೌ ಸೆಮಿಂಗ್ ಅನ್ನೋನೆ ಟೈಮರ್ ಇಟ್ಟು ಸ್ಫೋಟಕವನ್ನು ಇಟ್ಟಿದ್ದ ಮತ್ತು ಆತ ತೈವಾನ್ ಇಂಟೆಲಿಜೆನ್ಸ್ ಏಜೆಂಟ್ ಅನ್ನೋದು ಜಗತ್ತಿನ ಮುಂದೆ ಆಮೇಲೆ ಸಾಬೀತಾಯಿತು. 1955ರಲ್ಲಿ ಬೀಜಿಂಗ್ಗೆ ಹೋದ ಕಾವ್ ಚೀನಾದವರಿಗೆ ಇದರ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಕಾವ್ ಅವರ ಈ ಶಾರ್ಪ್ನೆಸ್ ನೋಡಿ ಖುದ್ದು ಚೀನಾ ಪ್ರಧಾನಿಯ ಫುಲ್ ಇಂಪ್ರೆಸ್ ಆಗಿ ಗೌರವದ ಸಂಕೇತವಾಗಿ ತಮ್ಮ ಪರ್ಸನಲ್ ಸೀಲನ್ನು ಕಾವ್ಗೆ ಗಿಫ್ಟ್ ಹಾಕೊಟ್ರು. ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಸಕ್ತರು ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಗುಪ್ತಚರ ವೈಫಲ್ಯ, ಕತ್ತಲಲ್ಲಿ ಕಣ್ಣು ಬಿಟ್ಟ ಭಾರತದ ರಾ. ಓಕೆ, ಚೀನಾ ಪ್ರಧಾನಿ ಖುಷಿಯಾಗಿದ್ದು ಆಯಿತು, ಅವರು ಅಪ್ರಿಷಿಯೇಟ್ ಮಾಡಿದ್ದು ಆಯಿತು. ಇನ್ನು ಅವಾಗೇನು ಯುದ್ಧ ಆಗಿರಲಿಲ್ಲ. ಮಾವೋ ನೇತೃತ್ವದ ಪ್ರಧಾನಿ ಶೌವೆನ್ ಲೈ, ಬಟ್ ಅವರ ಕಮ್ಯುನಿಸ್ಟ್ ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದಿದ್ದು, ಸುಪ್ರೀಂ ಲೀಡರ್ ಆಗಿದ್ದು ಅವಾಗ ಮಾವೋ ಅಲ್ವಾ. ಮಾವೋ ಚೈನಾಗೂ, ನೆಹರು ನೇತೃತ್ವದ ಭಾರತಕ್ಕೂ ಇನ್ನೂ ಕೂಡ ನೆಕ್ಸ್ಟ್ ಶುರು ಆಗುತ್ತೆ ಕರಾಳ ದಿನಗಳು. 1962 ಬಂತು. ಚೀನಾ ಇದ್ದಕ್ಕಿದ್ದ ಹಾಗೆ ದಾಳಿ ಮಾಡ್ತು, ಯುದ್ಧ ಶುರುವಾಯಿತು. ಬಾರ್ಡರ್ನಲ್ಲಿ ಚೈನಾ ಸೇನೆ ಬಂದು ನಿಂತರೂ ಕೂಡ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋಗೆ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಅಲ್ಲಿದ್ದು ಬರೀ ಲಾಠಿ ಹಿಡಿದ ಪೊಲೀಸರು. ಅವರಿಗೆ ಯುದ್ಧದ ಇಂಟೆಲಿಜೆನ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದೊಂದು ಅತಿ ದೊಡ್ಡ ಇಂಟೆಲಿಜೆನ್ಸ್ ಫೇಲ್ಯೂರ್. ಆ ವಾರಲ್ಲಿ ನಮಗೆ ಭಾರಿ ಹಿನ್ನಡೆಯಾಯಿತು. ಇದಾದ ಕೇವಲ 3 ವರ್ಷಕ್ಕೆ 1965ರಲ್ಲಿ ಪಾಕಿಸ್ತಾನ ಜೊತೆಗೆ ಯುದ್ಧ ಶುರುವಾಯಿತು. ಅಲ್ಲೂ ಕೂಡ ಅದೇ ತಪ್ಪು ರಿಪೀಟ್ ಆಯಿತು. ಪಾಕ್ ಆರ್ಮಿಯ ಮೂವ್ಮೆಂಟ್ಸ್ ಮತ್ತು ರಹಸ್ಯಗಳು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆಪರೇಷನ್ ಜಿಬ್ರಾಲ್ಟರ್ ಬಗ್ಗೆ ನಮಗೆ ಮೊದಲೇ ಮಾಹಿತಿ ಸಿಗಲಿಲ್ಲ. ಅಂದರೆ ನಮ್ಮ ಸೇನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಶತ್ರುಗಳೊಂದಿಗೆ ಯುದ್ಧ ಮಾಡ್ತಾ ಇತ್ತು. ಆಗ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಒಂದು ಸತ್ಯ ಅರ್ಥ ಆಯಿತು. ದೇಶದ ಒಳಗೆ ಕೆಲಸ ಮಾಡೋಕೆ IB ಓಕೆ, ಆದರೆ ದೇಶದ ಹೊರಗೂ ಕೂಡ ನಮ್ಮ ಗುಪ್ತಚರ ಜಾಲ ಬೇಕಲ್ವಾ. ವಿದೇಶಿ ಶತ್ರುಗಳ ಮೇಲೆ ಕಣ್ಣಿಡೋಕೆ ನಮಗೊಂದು ಪ್ರತ್ಯೇಕವಾದ ಅತ್ಯಂತ ಬಲಿಷ್ಠ ಇಂಟರ್ನ್ಯಾಷನಲ್ ಗುಪ್ತಚರ ಸಂಸ್ಥೆ ಬೇಕಲ್ವಾ ಅನ್ನೋ ಅವಶ್ಯಕತೆ ದೇಶಕ್ಕೆ ಅವಾಗ ಮೂಡ್ತು. ಆಗ ಇಂದಿರಾ ಗಾಂಧಿ ಅವರು ಕರೆದಿದ್ದು ಈ RN ಕಾವ್ ಅವರನ್ನ. ಅಲ್ಲಿಂದ ಶುರುವಾಗಿದ್ದು ಹೊಸ ಅಧ್ಯಾಯ. ದಿನಾಂಕ ಸೆಪ್ಟೆಂಬರ್ 21, 1968. ಭಾರತದ ಹೆಮ್ಮೆಯ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂದರೆ ರಾ ಅಧಿಕೃತವಾಗಿ ಸ್ಥಾಪನೆಯಾಯಿತು. ಅದರ ಮೊದಲ ಚೀಫ್ ಆಗಿ ಕಾವ್ ಜವಾಬ್ದಾರಿ ತಗೊಂಡ್ರು. ಇದೇ ಕಾರಣಕ್ಕೆ ಇವ್ರನ್ನ ಭಾರತದ ಇಂಟೆಲಿಜೆನ್ಸ್ ಪಿತಾಮಹ ಅಂತ ಕರೀತಾರೆ. ಆರಂಭದಲ್ಲಿ ಇವ್ರ ಕೈಲಿದ್ದ ಫಂಡ್ ಎಷ್ಟು ಗೊತ್ತಾ? ಕೇವಲ 2 ಕೋಟಿ ರೂಪಾಯಿ, ಬರೀ 250 ಸಿಬ್ಬಂದಿ. ಆದರೆ ಕಾವ್ ಅವರ ವಿಷನ್ ಮಾತ್ರ ಮೌಂಟ್ ಎವರೆಸ್ಟ್ ಲೆವೆಲ್ಗಿತ್ತು. ಬಜೆಟ್ ಕಮ್ಮಿ ಆದ್ರೇನಂತೆ, ತಂತ್ರಗಾರಿಕೆ ದೊಡ್ಡದಾಗಿರಬೇಕು ಅಂತ ಕಾವ್ ಒಂದು ಡೇರಿಂಗ್ ಹೆಜ್ಜೆ ಇಟ್ಟರು. ಚೈನಾ ಮೇಲೆ ಹದ್ದಿನ ಕಣ್ಣಿಡೋಕೆ ಅಮೆರಿಕದ CIA ರಹಸ್ಯ ಒಪ್ಪಂದ ಮಾಡಿಕೊಂಡ್ರು. 1963ರಲ್ಲಿ ಅವರು ಸ್ಥಾಪನೆ ಮಾಡಿದ್ದ ARC ಏವಿಯೇಷನ್ ರಿಸರ್ಚ್ ಸೆಂಟರ್ ಮೂಲಕ ಒಡಿಶಾದ ಚಾರ್ಬಾಟಿಯ ವಾಯುನೆಲೆಯನ್ನು ಅಮೆರಿಕಾಗೆ ಟೈಅಪ್ ಮಾಡಿಕೊಂಡು ಅವರಿಗೆ ಆಪರೇಟ್ ಮಾಡೋಕೆ ಬಿಟ್ಟರು. CIA ಜೊತೆಗಿನ ಡೀಲ್ ಮೂಲಕ ಬಾರ್ಡರ್ ಕಾಯೋಕೆ ಅಮೆರಿಕದಿಂದ ಹೆಲಿಯೋ ಟ್ವಿನ್ ಕೊರಿಯರ್ ಅನ್ನೋ ಸ್ಪೆಷಲ್ ವಿಮಾನವನ್ನು ತರಿಸಿದ್ರು. ಅಷ್ಟೇ ಅಲ್ಲ, ಅಮೆರಿಕದ ಡೆಡ್ಲಿ U-2 ಸ್ಪೈ ವಿಮಾನಗಳು ಭಾರತದ ವಾಯುನೆಲೆಗಳನ್ನು ಬಳಸಿ ಹಿಮಾಲಯದ ಮೇಲೆ ಹಾರಾಟ ನಡೆಸಿದ್ವು. ಚೈನಾದ ಅಣುಬಾಂಬ್ ಟೆಸ್ಟಿಂಗ್ ಸೀಕ್ರೆಟ್ಸನ್ನು ಕದಿಯೋಕೆ ಕಾವ್ ಮಾಡಿದ್ದ ಮಾಸ್ಟರ್ ಪ್ಲಾನ್ ಇದಾಗಿತ್ತು. ಅಮೆರಿಕದ ಹೆಲ್ಪನ್ನೇ ತಗೊಂಡ್ರು. ನಿಮ್ಮ ಗಮನದಲ್ಲಿರಲಿ, ಆಗ ನೆಹರು ಸರ್ಕಾರ, ಇಂದಿರಾ ಗಾಂಧಿ ಸರ್ಕಾರ ಮುಗಿಯೋ ತನಕನೂ ಕೂಡ ಆಲ್ಮೋಸ್ಟ್ ಸೋವಿಯತ್ ರಷ್ಯಾ ಕಡೆಗೆ ವಾಲ್ತಾ ಇದ್ರು. ನಿಮಗೆ ಗೊತ್ತಿರ್ಬೋದು. ಯಾವುದೇ ನಾವು ಅಲಿಪ್ತ ನೀತಿ ಅಂತ ಹೇಳಿದ್ರು ಕೂಡ ಹೆಸರಿಗೆ ಮಾತ್ರ ಆಗಿತ್ತು. ಕಂಪ್ಲೀಟ್ಲಿ ಸೋವಿಯತ್ ಪರ ವಾಲ್ ಬಿಟ್ಟಿತ್ತು ಭಾರತ ಒಂದು ರಾಷ್ಟ್ರವಾಗಿ. ಆದರೂ ಕೂಡ ಮಧ್ಯದಲ್ಲಿ ಅಮೆರಿಕದಿಂದಲೂ ಕೂಡ ಹೆಲ್ಪ್ ಪಡೆದ್ರು RN ಕಾವ್ ಅವರು. ಅಂತ ಟೈಮ್ನಲ್ಲಿ ಬಾಂಗ್ಲಾದೇಶ ಸೃಷ್ಟಿಸಿದ ಮಾಸ್ಟರ್ ಸ್ಪೈ RN ಕಾವ್ ಅವರ ಲೈಫ್ನ ಅತಿ ದೊಡ್ಡ ಸಾಧನೆ ಅಂದರೆ ಅದು 1971ರ ಇಂಡೋ ಪಾಕ್ ಯುದ್ಧ. ಪೂರ್ವ ಪಾಕಿಸ್ತಾನದಲ್ಲಿ ಅಂದರೆ ಇಂದಿನ ಬಾಂಗ್ಲಾದೇಶದಲ್ಲಿ ಪಾಕ್ ಆರ್ಮಿ ಅಟ್ಟಹಾಸ ಮೆರಿತಾ ಇತ್ತು. ಲಕ್ಷಾಂತರ ಬಂಗಾಳಿಗಳನ್ನು ಕೊಂದು ಅವರು ಹಿಂಸೆ ಮಾಡ್ತಾ ಇದ್ರು. ಆಗ ಕಾವ್ ಎಂಟ್ರಿ ಕೊಟ್ಟರು. ಅವರ ಟೀಮ್ ಬಾಂಗ್ಲಾದ ಮುಕ್ತಿ ವಾಹಿನಿಯ ಹೋರಾಟಗಾರರಿಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಶುರು ಮಾಡಿತು. ಉತ್ತರಾಖಂಡ್ನ ಚಕ್ರಾಟ ಸೇರಿದ ಹಾಗೆ ಬೇರೆ ಬೇರೆ ರಹಸ್ಯ ಜಾಗಗಳಲ್ಲಿ ಯುದ್ಧದ ಹೊತ್ತಿಗೆ 100,000ಕ್ಕೂ ಅಧಿಕ ಗೆರಿಲ್ಲಾ ಹೋರಾಟಗಾರರನ್ನು ಕಾವ್ ಆ್ಯಂಡ್ ಟೀಮ್ ರೆಡಿ ಮಾಡಿತ್ತು. ಇನ್ನೊಂದು ಕಡೆ ಇಡೀ ಜಗತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಕಾವ್ ಯಾರಿಗೂ ಗೊತ್ತಾಗದಂತೆ ಇಸ್ರೇಲ್ನ ಮೊಸಾದ್ ಜೊತೆ ಬ್ಯಾಕ್ ಚಾನಲ್ ಕನೆಕ್ಷನನ್ನು ಇಟ್ಕೊಂಡಿದ್ರು. ನಮಗೆ ಇಸ್ರೇಲ್ ಜೊತೆ ರಾಯಭಾರ ಸಂಬಂಧವೇ ಇಲ್ಲದ ಕಾಲದಲ್ಲಿ ಅವ್ರ ಕಡೆಯಿಂದ ಶಸ್ತ್ರಾಸ್ತ್ರ ಮತ್ತು ಟಾಪ್ ಲೆವೆಲ್ ಇಂಟೆಲಿಜೆನ್ಸನ್ನು ತರಿಸ್ಕೊಳ್ಳೋಕೆ RN ಕಾವ್ ಅವರು
ಒಳಗೊಳಗೆ ನೆಟ್ವರ್ಕನ್ನು ಸ್ಥಾಪಿಸ್ಕೊಂಡ್ಬಿಟ್ಟಿದ್ರು ಇಸ್ರೇಲ್ ಜೊತೆಗೂ ಕೂಡ. ಕಡೆಗೆ 1971 ಡಿಸೆಂಬರ್ನಲ್ಲಿ ಡೈರೆಕ್ಟ್ ಯುದ್ಧ ಶುರುವಾಯಿತು. ಪಾಕಿಸ್ತಾನ ಅಕ್ಷರಶಃ ಧೂಳಿಪಟ ಆಯಿತು. ಸುಮಾರು 93,000 ಪಾಕ್ ಸೈನಿಕರು ಭಾರತದ ಸೇನೆ ಮುಂದೆ ಮಂಡಿಯೂರಿ ಶರಣಾದರು. ಒಂದು ಹೊಸ ಬಾಂಗ್ಲಾದೇಶ ಹುಟ್ಟಿತು. ಅದರ ಹಿಂದೆ ಕೂಡ ಇದೇ ಆರ್ಎನ್ ಕಾವ್ ಅವರ ಸ್ಟ್ರಾಟಜಿಗಳು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ವು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಪೊಲಿಟಿಕಲ್ ವಿಲ್ ಮತ್ತು ನಮ್ಮ ಸೇನಾ ಮುಖ್ಯಸ್ಥರಾಗಿದ್ದ ಸ್ಯಾಮ್ ಮಾಣಿಕ್ ಶಾ ಅವರ ಮಿಲಿಟರಿ ಸ್ಟ್ರಾಟಜಿಗಳೊಂದಿಗೆ ಇವರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ರು. ಅಧ್ಯಕ್ಷರಿಗೆ ವಾರ್ನಿಂಗ್ ಕೊಟ್ಟಿದ್ದ ಅಡಿಕೆ ವ್ಯಾಪಾರಿ ಕಾವ್ ಅವರ ಇಂಟೆಲಿಜೆನ್ಸ್ ನೆಟ್ವರ್ಕ್ ಯಾವ ಮಟ್ಟಿಗಿತ್ತು ಅನ್ನೋದಕ್ಕೆ ಒಂದು ಎದೆ ಜಲ್ಲೆನಿಸುವ ಉದಾಹರಣೆಯನ್ನು ನಾವು ನೋಡೋಣ. ಈಗ ಬಾಂಗ್ಲಾದೇಶ ಹುಡ್ತು, ಸರಿ, ಇಂಡಿಪೆಂಡೆಂಟ್ ಕಂಟ್ರಿ ಆಯಿತು, ಪಾಕ್ ಕಾಟದಿಂದ ತಪ್ಪಿಸ್ಕೊಳ್ತು. ಶೇಖ್ ಮುಜಿಬುರ್ ರೆಹಮಾನ್ ಅಂದರೆ ಶೇಖ್ ಹಸೀನಾಗ ಭಾರತಕ್ಕೆ ಬಂದು ಕೂತ್ಕೊಂಡಿದ್ದಾರಲ್ಲ, ರಕ್ಷಣೆ ಪಡ್ಕೊಂಡು, ಅವ್ರ ತಂದೆ ಅಲ್ಲಿನ ಮೊದಲ ಅಧ್ಯಕ್ಷರಾದರು. ಅದು 1975 ಜೂನ್ ತಿಂಗಳು. ಢಾಕಾದಲ್ಲಿ ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷ ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನ ಭೇಟಿಯಾಗೋಕ್ಕೆ ಒಬ್ಬ ಅಡಿಕೆ ವ್ಯಾಪಾರಿ ಬರ್ತಾನೆ. ಸುಮಾರು 1 ಗಂಟೆ ಮಾತಾಡ್ತಾನೆ ಅಡಿಕೆ ವ್ಯಾಪಾರಿ. ನೋಡಿ, ನಿಮ್ಮ ವಿರುದ್ಧ ಮಿಲಿಟರಿಯವರು ದಂಗೆ ಹೇಳ್ತಾರೆ, ನಿಮ್ಮನ್ನು ಕೊಲ್ಲೋಕೆ ಪ್ಲಾನ್ ನಡೆದಿದೆ ಅಂತ. ಅದು ಯಾರ್ಯಾರು ಮಿಲಿಟರಿ ಆಫೀಸರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೆಸರು ಸಮೇತ ಅಧ್ಯಕ್ಷರಿಗೆ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಆದರೆ ರೆಹಮಾನ್ ಆತನ ಮಾತನ್ನು ಲಘುವಾಗಿ ತಗೊಳ್ತಾರೆ. ಅವರೆಲ್ಲ ನನ್ನ ಮಕ್ಕಳಿದ್ದ ಹಾಗೆ, ನನ್ನನ್ನೇನು ಮಾಡಲ್ಲ ಬಿಡಿ ಅಂತಾರೆ. ಮುಂದೇನಾಯಿತು ಗೊತ್ತಾ? ಆಗಸ್ಟ್ 1975 ಕೇವಲ 2 ತಿಂಗಳಲ್ಲಿ ಅದೇ ಮಿಲಿಟರಿ ಆಫೀಸರ್ಸ್ ರೆಹಮಾನ್ ಮತ್ತು ಅವರ ಕುಟುಂಬದ 40 ಜನರನ್ನು ಬರ್ಬರವಾಗಿ ಹತ್ಯೆ ಮಾಡೇ ಬಿಟ್ರು. ಅವತ್ತು ಮುಜಿಬುರ್ ರೆಹಮಾನ್ರನ್ನ ಎಚ್ಚರಿಸಿದ್ದ ಆ ಅಡಿಕೆ ವ್ಯಾಪಾರಿ ಬೇರೆ ಯಾರೂ ಆಗಿರಲಿಲ್ಲ, ವೇಷ ಮರೆಸ್ಕೊಂಡು ಹೋಗಿದ್ದ ನಮ್ಮ ಆರ್ಎನ್ ಕಾವ್ ಆಗಿದ್ರು. ಕಾವ್ ಅವರ ಈ ಪವರ್ ನೋಡಿ ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷ ಜನರಲ್ ಜಿಯಾವುರ್ ರೆಹಮಾನ್ ಒಮ್ಮೆ ಇಂದಿರಾ ಗಾಂಧಿಗೆ ಹೇಳಿದ್ರಂತೆ, ನನ್ನ ದೇಶದ ಬಗ್ಗೆ ನನಗಿಂತ ಹೆಚ್ಚು ಭಾರತದ ನಿಮ್ಮ ಈ ವ್ಯಕ್ತಿಗೆ ಗೊತ್ತು ಅಂತ. ಒಂದು ಹನಿ ರಕ್ತ ಚೆಲ್ಲದೆ ಸಿಕ್ಕಿಂ ವಿಲೀನ, ಆಫ್ರಿಕಾದಲ್ಲೂ ಕಾವ್ ಆಪರೇಷನ್. ಸ್ನೇಹಿತರೆ, ಕಾವ್ ಅವರ ಅತಿದೊಡ್ಡ ಕೊಡುಗೆ ಅಂದರೆ ಬಾಂಗ್ಲಾದೇಶ ಅಲ್ಲ, ಅದು ಸಿಕ್ಕಿಂ. ಸಿಕ್ಕಿಂ ಅಂದ ಕೂಡಲೇ ನೆನಪಾಗೋದು ನಮಗೆಲ್ಲ ಅಲ್ಲಿನ ಸುಂದರವಾದ ಹಿಮದ ಬೆಟ್ಟಗಳು. ಆದರೆ ಒಂದು ಶಾಕಿಂಗ್ ವಿಚಾರ ಏನು ಗೊತ್ತಾ? ಈ ಸಿಕ್ಕಿಂ 1975 ಮುಂಚೆ ಭಾರತದ ಒಂದು ಭಾಗ ಆಗಿರಲಿಲ್ಲ. ಅಲ್ಲಿ ಚೋಗ್ಯಾಲ್ ಅನ್ನೋ ರಾಜರ ಆಡಳಿತ ಇತ್ತು, ಇಂಡಿಪೆಂಡೆಂಟ್ ಆಗಿತ್ತು. ಅದೊಂದು ಪುಟ್ಟ ಸ್ವತಂತ್ರ ರಾಷ್ಟ್ರದ ರೀತಿ ಕೆಲಸ ಮಾಡ್ತಾ ಇತ್ತು. ಅಲ್ಲೊಂದು ಭಯಾನಕ ಟ್ವಿಸ್ಟ್ ಕೂಡ ಇತ್ತು. ಈ ಸಿಕ್ಕಿಂ ರಾಜ ಮದುವೆ ಆಗಿದ್ದು ಯಾರನ್ನ ಗೊತ್ತಾ? ಹೋಪ್ ಕುಕ್ ಅನ್ನೋ ಒಬ್ಳು ಅಮೆರಿಕನ್ ಯುವತಿಯನ್ನ. ಭಾರತದ ಗುಪ್ತಚರ ಸಂಸ್ಥೆಗಳಿಗೆ ಪಕ್ಕಾ ಡೌಟ್ ಇತ್ತು ಆಕೆ ಅಮೆರಿಕದ CIA ಏಜೆಂಟ್ ಅಂತ ಹೇಳಿ. ಅದೇ ಟೈಮ್ನಲ್ಲಿ ಡ್ರ್ಯಾಗನ್ ಚೈನಾ ಕೂಡ ಆ ಆಯಕಟ್ಟಿನ ಜಾಗದ ಮೇಲೆ ಕಣ್ಣಿಟ್ಟಿತ್ತು. ಸಿಕ್ಕಿಂ ಏನಾದರೂ ಚೀನಾ ಅಥವಾ ಅಮೆರಿಕದ ಕೈವಶ ಆಗಿಬಿಟ್ರೆ ಇವತ್ತೇನಾಗ್ತಿತ್ತು ಹೇಳಿ, ಕತ್ತು ಹಿಸುಕದ ಹಾಗೆ ಭಾರತದ ಭದ್ರತೆಗೆ ಅತಿ ದೊಡ್ಡ ಕಂಟಕ ಕಾದಿರ್ತಾ ಇತ್ತು. ಈ ಗಂಡಾಂತರವನ್ನು ಮೊದಲೇ ಅರಿತಿದ್ದ ಮಾಸ್ಟರ್ ಮೈಂಡ್ ಆರ್ಎನ್ ಕಾವ್ ಸೈಲೆಂಟ್ ಆಗಿ ಒಂದು ದೊಡ್ಡ ಪ್ಲಾನ್ ರೆಡಿ ಮಾಡಿದ್ರು. ರಾಜನನ್ನು ಸಿಂಹಾಸನದಿಂದ ಕೆಳಗಿಳಿಸಬೇಕು, ಚೈನಾ ಎಚ್ಚೆತ್ತುಕೊಳ್ಳುವ ಮುನ್ನವೇ ಸಿಕ್ಕಿಮನ್ನು ಭಾರತಕ್ಕೆ ಸೇರಿಸಬೇಕು, ಆದರೆ ಒಂದು ಹನಿ ರಕ್ತ ಕೂಡ ಚೆಲ್ಲಬಾರ್ದು, ಭಾರತದ ಇಮೇಜ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಡ್ಯಾಮೇಜ್ ಆಗಬಾರ್ದು. ಆ ರೀತಿ ಪ್ಲಾನ್ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಕಾವ್ ಅವರ R&AW ರಾ ಈ ಟೀಮ್ ಸಿಕ್ಕಿಂನೊಳಗಡೆ ರಹಸ್ಯ ಆಪರೇಷನ್ ಶುರು ಮಾಡ್ತು. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಆಪರೇಟರ್ ಸಿಕ್ಕಿಂನೊಳಗೆ ನುಗ್ಗಿ ರಾಜನ ವಿರುದ್ಧ ಅಲ್ಲಿನ ಜನರನ್ನೇ ಎತ್ತಿಕಟ್ಟಿ ದೊಡ್ಡ ಮೈಂಡ್ ಗೇಮ್ ಶುರು ಮಾಡಿದ್ರು. ಡೆಮೋಕ್ರಸಿ ಬೇಕು ಅಂತ ಜನ ಬೀದಿಗಿಳಿಯೋ ರೀತಿ ಮಾಡಿದ್ರು. ಅಲ್ಲಿನ ಜನರನ್ನ ಭಾರತದ ಪರ ಒಲಿಸುವ ದೊಡ್ಡ ತಂತ್ರಗಾರಿಕೆ ಅಲ್ಲಿ ನಡೀತು. ಸಿಕ್ಕಿಂನಲ್ಲಿ ಜನಮತ ಗಣನೆ ಅಂದರೆ ರೆಫರೆಂಡಮ್ ನಡೆಯುವಂತೆ ಮಾಡಿದ್ರು. ಏಪ್ರಿಲ್ 14, 1975 ಜನಮತಗಣನೆ ಕೂಡ ನಡೆದೇ ಹೋಯಿತು. ರಿಸಲ್ಟ್ ಏನಾಯಿತು ಗೊತ್ತಾ? 61,000ಕ್ಕೂ ಅಧಿಕ ಜನ ವೋಟ್ ಹಾಕಿದ್ರು. ಅದರಲ್ಲಿ ಬರೋಬ್ಬರಿ 59,637 ಜನ ಭಾರತಕ್ಕೆ ಸೇರಬೇಕು ಅಂತ ವೋಟ್ ಹಾಕಿದ್ರು. 97.55% ಜನ ದೃಢವಾಗಿ. ವಿರೋಧ ಮಾಡಿದ್ದು ಕೇವಲ 1,496 ಜನ ಮಾತ್ರ. ಯಾವುದೇ ಯುದ್ಧ ಇಲ್ಲದೆ, ಟ್ಯಾಂಕರ್ಗಳಿಲ್ಲದೆ ಇಡೀ ಸಿಕ್ಕಿಂ ಅಧಿಕೃತವಾಗಿ ಭಾರತದ 22ನೇ ರಾಜ್ಯ ಆಯಿತು ಅವತ್ತು. ದೇಶ ಕಾಯುತ್ತಿರುವ ಕಾವ್ ಬಾಯ್ಸ್, ಮರೆಯಾದ ಮಾಸ್ಟರ್ ಮೈಂಡ್ ಆರ್ಎನ್ ಕಾವ್ ಅವರ ಟ್ಯಾಲೆಂಟ್ ನೋಡಿ ಆಫ್ರಿಕಾದ ಗಾನಾ ಕೂಡ ಇವ್ರನ್ನ ಕರೆಸ್ಕೊಂಡು ನಮಗೂ ಒಂದು ಇಂಟೆಲಿಜೆನ್ಸ್ ಸರ್ವಿಸನ್ನು ನೀವು ಕಟ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸುಮಾರು 9 ವರ್ಷ R&AWನ ಚೀಫ್ ಆಗಿದ್ದ ಕಾವ್ 1977 ರಿಟೈರ್ ಆದರು. ಆದರೆ ಅವರು ಕಟ್ಟಿದ ಸಿಸ್ಟಮ್ ಇವತ್ತಿಗೂ ನಮ್ಮ ದೇಶವನ್ನು ಕಾಯ್ತಾ ಇದೆ. ಇವರು ತಯಾರು ಮಾಡಿದ ಡೇರಿಂಗ್ ಆಫೀಸರ್ಗಳ ಟೀಮನ್ನೇ ಜಗತ್ತು ಕಾವ್ ಬಾಯ್ಸ್ ಅಂತ ಕರೆಯೋದು. ಇವತ್ತು ನಾವು ನೋಡುವ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳು ಅಂದರೆ NSG ಕಟ್ಟೋ ಐಡಿಯಾವನ್ನು ಕೊಟ್ಟಿದ್ದು ಇದೇ ಆರ್ಎನ್ ಕಾವ್ ಅವರು. ಗಡಿ ಕಾಯುವ ರಹಸ್ಯ ಪಡೆ SFF ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಹುಟ್ಟಿದ್ದು ಕೂಡ ಇವರ ತಲೆಯಿಂದಲೇ. 1970ರ ದಶಕದ ವಿಶ್ವದ ಟಾಪ್ 5 ಇಂಟೆಲಿಜೆನ್ಸ್ ಚೀಫ್ಗಳಲ್ಲಿ ಕಾವ್ ಕೂಡ ಒಬ್ಬರಾಗಿದ್ದರು.
ಆದರೆ ದೇಶಕ್ಕೆ ಇಷ್ಟೆಲ್ಲ ಕೊಟ್ಟ ಈ ದಿಗ್ಗಜ ಯಾವತ್ತೂ ಕ್ಯಾಮ್ರಾ ಮುಂದೆ ಬರಲೇ ಇಲ್ಲ. ಪದ್ಮ ಪ್ರಶಸ್ತಿಗಳನ್ನು ರಿಜೆಕ್ಟ್ ಮಾಡಿದ್ರು. ಇವತ್ತಿಗೂ ನಿಮಗೆ ಪಬ್ಲಿಕ್ನಲ್ಲಿ ಇವರ ಫೋಟೋ ಸಿಗೋದು ತುಂಬ ಅಪರೂಪ. ಎಲ್ಲೋ 3-4 ಫೋಟೋಗಳು ಮಾತ್ರ ಸಿಗ್ತವೆ. ಇಂಥ ವ್ಯಕ್ತಿ ಜನವರಿ 20, 2002ನೇ ಇಸವಿಯಲ್ಲಿ ತೀರಾ ಇತ್ತೀಚೆಗೆ ಸೈಲೆಂಟ್ ಆಗಿ ಲೋಕವನ್ನು ಬಿಟ್ಟು ಹೋದರು. ಯಾವುದೇ ಪ್ರಚಾರ ಪ್ರತಿಫಲಾಪೇಕ್ಷೆ ಇಲ್ಲದೆ ಕತ್ತಲಲ್ಲೇ ನಿಂತು ಭಾರತವನ್ನು ಕಾಯ್ದ RN ಕಾವ್ ಹೆಸರು ಈ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಜರಾಮರವಾಗಿರುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಲೀಡರ್ಸ್ ಎಪಿಸೋಡ್ನಲ್ಲಿ RN ಕಾವ್ ಅವರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ, ಈ ಭಾರತ ಮಾತೆಯ ಹೆಮ್ಮೆಯ ಪುತ್ರನನ್ನು ಸ್ಮರಿಸುವ ಪ್ರಯತ್ನ. ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಸ್ನೇಹಿತರೆ ಕಡೆದಾಗಿ ಮತ್ತೊಮ್ಮೆ ಮನವಿ, ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಮರಿಬೇಡಿ ಅಂತ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.